ಡಾಕ್ಟರ್ ಸುಭಾಷ್ ಪಟೇಲ್ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರಿಗೆ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಅಂತ ಪ್ರಬೋಧ ಅಚ್ಯುತ ಗುರುಗಳಿಗೂ ತಮ್ಮೆಲ್ಲರಿಗೂ ಆತ್ಮವಂದನೆಗಳು ಮಾಸ್ಟರ್ಸ್. ಅದೇ ರೀತಿ ತಮ್ಮೆಲ್ಲರಿಗೂ ಕನ್ನಡ 2.0 ಗುಡಾಕೇಶ್ ತಂಡಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಾಸ್ಟರ್ಸ್. ಮಾಸ್ಟರ್ಸ್, ನಾವು ಪ್ರತಿದಿನ ಬಾರ್ಬರ ಮಾರ್ಸಿನಾಕ್ ಅವರು ಬರೆದಂತಹ ನಕ್ಷತ್ರ ಮಿತ್ರದ ಸ್ವಾಧ್ಯಾಯ ಮಾಡ್ತಾ ಇವತ್ತು 18ನೇ ಅಧ್ಯಾಯಕ್ಕೆ ಬಂದಿದೀವಿ ಮಾಸ್ಟರ್ಸ್. ಆ 17ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ತಿಳಿಸಿದ್ರು ಅಂತಂದ್ರೆ ಅವರು ಕಾಂತೀಯ ಭಾಷೆ ಬಗ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಆ ಕಾಂತೀಯ ಭಾಷೆ ಅನ್ನೋದು ಏನಂತಂದ್ರೆ ಅದು ನಾವು ಧ್ಯಾನಕ್ಕೆ ಕುಳಿತುಕೊಂಡಾಗ ನಮ್ಗೆ ವಿವಿಧ ಆಕಾರಗಳಲ್ಲಿ ಅದು ನಮ್ಗೆ ತಿಳಿಸ್ತಾ ಹೋಗುತ್ತೆ. ಒಂದು ಉದಾಹರಣೆಯನ್ನ ಅವ್ರು ನಮ್ಗೆ ಕೊಟ್ರು. ನಾವು ಧ್ಯಾನ ಕುಂತಾಗ ನಮ್ಮೆಲ್ರಿಗೂ ಏನಂತಂದ್ರೆ ಒಂದು ಉದ್ದವಾದ ಒಂದು ಸುರಂಗ ಮಾರ್ಗದ ತರ ನಮ್ಗೇನಾಗುತ್ತೆ, ಆ ಒಂದು ಮಾರ್ಗ ಕಾಣಿಸುತ್ತಲ್ಲ. ಪತ್ರಿ ಸರ್ ಆಗ್ಲಿ, ಅದೇ ರೀತಿ ಪ್ರೇಮ್ನಾಥ್ ಸರ್ ಆಗ್ಲಿ ಹೇಳಿದಾಗ ನಾವ್ ಕೇಳಿದೀವಿ. ನಾವ್ ಯಾವಾಗ ಆ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂತೀವೋ ಅವಾಗ ನಾವ್ ಏನ್ ಅನ್ಕೋಬೇಕಂತಂದ್ರೆ, ನನ್ನ ಆತ್ಮ ಆ ಒಂದು ಸುರಂಗ ಮಾರ್ಗದಲ್ಲಿ ಪ್ರಯಾಣಿಸ್ಲಿ, ಅಲ್ಲಿ ಸಿಗುವಂತ ನಾಲೆಜ್ ಅನ್ನ ನಾನು ತೆಗೆದುಕೊಳ್ಳಿ ಅಂತ ಅಂದಾಗ್ಲೂ ಕೂಡ ನಮ್ಗೆ ಏನಂತಂದ್ರೆ ಆ ಒಂದು ಆತ್ಮ ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುವಂತ ಒಂದು ಮಾರ್ಗ ಅಂತ ಅವರು ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಅದಲ್ಲದೆ ಈ ಕಾಂತಿ ಭಾಷೆ ವಿವಿಧ ಜಾಮಿತ್ರಿಕ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡ್ತೀವಲ್ಲ ಮಾಸ್ಟರ್ಸ್, ಆ ರೀತಿ ವಿವಿಧ ಚಿಹ್ನೆಗಳ ಮೂಲಕ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ತಮ್ಮ ಒಂದು ಇರುವಿಕೆಯನ್ನ ನಮ್ಗೆ ತೋರ್ಸಾ ಹೋಗ್ತಾರೆ ಆ ಕಾಂತಿ ಲೋಕದ ಮಾಸ್ಟರ್ಸ್ಗಳು. ಅದಲ್ಲದೆ ಹೇಳಿದ್ರು, ಆ ಒಂದು ಭೂಮಿಯ ಮೇಲೆ ಕೂಡ ಬೆಳೆ ಬರುತ್ತಲ್ಲ, ಅಲ್ಲೂ ಕೂಡ ತನ್ನದೇ ಆದ ಚಿಹ್ನೆಗಳನ್ನ ಆ ಭೂಮಿ ತಾಯಿ ಹೊಂದಿರ್ತಾಳೆ ಅಂತ ಅವರು ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಮತ್ತೆ ನಾವು ಎಲ್ಲ ವಿಶ್ವ ಚರಿತ್ರೆ ಅನ್ನೋದು ನಮ್ಮ ಶರೀರದ ಕಣ್ಣುಗಳಲ್ಲೇ ಇದೆ. ಹಾಗಾಗಿ ನಮ್ಮ ಶರೀರನೇ ಏನು ಅಂತಂದ್ರೆ ಒಂದು ಕಾಂತಿ ಚಿಹ್ನೆ, ಅದು ಕೂಡ ಒಂದು ಸಜೀವ ಗ್ರಂಥಾಲಯ ಅಂತ ಅವ್ರು ನಮ್ಗೆ ಹೇಳಿದ್ರು ಮಾಸ್ಟರ್ಸ್. ಈ ಒಂದು 3rd ಡೈಮೆನ್ಷನ್ ಇರೋದ್ರಿಂದ ನಮ್ಗೆ ಅವನ್ನೆಲ್ಲ ಅರ್ಥ ಮಾಡ್ಕೊಳಿಕ್ಕೆ ಆಗ್ತಿಲ್ಲ. ಅದೇ ರೀತಿ ರೊಸೆಟ್ಟಾ ಫಲ್ಕ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ನಾವು ಚಿತ್ರಲಿಪಿಯನ್ನ ನೋಡಿದ್ರೆ ಅದು ಕೂಡ ಒಂದು ಗುಪ್ತ ಭಾಷೆ. ಅದೇನಂತಂದ್ರೆ ಕಾಂತಿ ಲೋಕದ ಮಾಸ್ಟರ್ಸ್ಗಳು ಆ ಒಂದು ಭಾಷೆಯ ಮೂಲಕ ನಮ್ಗೆ ವ್ಯವಹಾರವನ್ನ ಅಥವಾ ನಮ್ಮೊಂದಿಗೆ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ. ಇನ್ನು ಹೇಳ್ಬೇಕಂತಂದ್ರೆ ಇನ್ನೊಂದು ವಿಷಯವನ್ನ ಅವ್ರು ಹೇಳಿದ್ರು, ಇನ್ನು ಕಾಂತಿ ಭಾಷೆ ಭೂಮಿಗೆ ಸಂಪೂರ್ಣವಾಗಿ ಬಂದಿಲ್ಲ. ನಾವ್ ಯಾವಾಗ ಒಂದು ಪ್ರಜ್ಞಾ ಸ್ಥಿತಿಯಲ್ಲಿದ್ದು ಅದನ್ನ ಆಹ್ವಾನ ಮಾಡ್ತೀವೋ ಆ ಒಂದು ಸಂಪೂರ್ಣ ಸ್ಥಿತಿಯನ್ನ ನಾವು ನೋಡ್ಕೋಬಹುದು ಅಂತ ಅವರು ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್. ಇಂದು ನಾವು ಚೈತನ್ಯದ ಸ್ವರ ಸಮ್ಮೇಳನಗಳು ಅನ್ನುವಂಥದ್ದನ್ನ ನೋಡೋಣ ಮಾಸ್ಟರ್ಸ್. ಇಲ್ಲಿ ಚೈತನ್ಯ ಅಂತಂದ್ರೆ ಶಕ್ತಿ ಅಥವಾ ಒಂದು ಜ್ಞಾನ ಅಂತ ಹೇಳ್ಬೋದು. ಅದು ನಮ್ಗೆ ವಿವಿಧ ಸ್ವರಗಳ ಮೂಲಕ ತಲುಪ್ತಾ ಹೋಗುತ್ತೆ. ಹ್ಯಾಂಗೆ ಅಂತಂದ್ರೆ ಈ ಒಂದು ಜ್ಞಾನ ಸಮಾಚಾರವನ್ನ ತಲುಪಿಸ್ಲಿಕ್ಕೆ ನಮ್ಗೆ ಈ ಕಾಂತಿಯನ್ನ ತಲುಪಿಸ್ಲಿಕ್ಕೆ ಈ ಒಂದು ಸ್ವರ ಅಥವಾ ಶಬ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಶಬ್ದದ ಮುಖಾಂತರನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಜ್ಞಾನವನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಹಾಗಾಗಿ ಶಬ್ದ ಅನ್ನೋದು ನಮ್ಗೆ ಜ್ಞಾನವನ್ನ ತಲುಪಿಸುವ ಒಂದು ಮಾಧ್ಯಮ ಅಥವಾ ವಾಹಕ ಅಂತ ಹೇಳ್ಬೋದು ಮಾಸ್ಟರ್ಸ್. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ. ಹಾಗಾಗಿ ಆ ಜ್ಞಾನವನ್ನ ಸ್ವೀಕರಿಸುವ ಈ ಪಂಚ ಒಂದು ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಕಣ್ಣು ಮತ್ತು ಕಿವಿಗಳು ತಮ್ಮ ಪಾತ್ರವನ್ನ ವಹಿಸ್ತವೆ. ಅದ್ರಲ್ಲಿ ಈ ಶಬ್ದ ಏನಂತಂದ್ರೆ ನಮ್ಗೆ ಇವೆರಡೂ ಬೇರ್ತ್ರೆ. ಈ ಜ್ಞಾನ ಆ ಒಂದು ಶಬ್ದದ ಮುಖಾಂತರ ನಮ್ಗೆ ತಲುಪ್ತಾ ಹೋದ್ರೆ ನಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳು ಆ ಸ್ವರ ಕಂಪನಕ್ಕೆ ನಮ್ಗೆ ತೆಗೆದುಕೊಂಡು ಹೋಗ್ತವೆ. ಅಂದ್ರೆ ಜ್ಞಾನ ಮತ್ತು ಶಬ್ದ ಸೇರಿದ್ರೆ ಇದೊಂದು ಸ್ವರ ಕಂಪನ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ನಾವೆಲ್ಲ ಮ್ಯೂಸಿಕ್ ಕಲಿತಿರ್ತೀವಿ. ಅಲ್ಲಿ ಒಂದು ತಮ್ಮದೇ ಆದ ಸ್ವರಗಳನ್ನ ಆ ಒಂದು ವಿವಿಧ ಶಬ್ದಗಳ ಮೂಲಕ ತಲುಪಿಸಿದ್ರೆ ಅದು ಏನಾಗುತ್ತೆ, ಅಲ್ಲಿ ಒಂದು ಸ್ವರ ಜ್ಞಾನ ಅನ್ನೋದು ಹುಟ್ಟಾಗ್ತಾ ಹೋಗುತ್ತೆ. ಹಂಗೆ ಇಲ್ಲಿ ಭೂಮಿಯ ಮೇಲೆ ಏನಿದಾವಲ್ಲ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಾವ್ ಎಷ್ಟೋ ಶಿಲೆಗಳನ್ನ ನೋಡ್ತೀವಿ. ನಾವೆಲ್ರು ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಒಂದು ಹಂಪಿಗೆ ವಿಸಿಟ್ ಮಾಡಿರ್ತೀವಿ ಮಾಸ್ಟರ್ಸ್. ಅಲ್ಲಿ ಒಂದು ದೇವಾಲಯವನ್ನ ನೋಡಿದೀವಿ. ಅಲ್ಲಿ ಏನಂತಂದ್ರೆ ಆ ಕಂಬಗಳು ಆ ಸರಿಗಮ ಪದನಿಸಗಳನ್ನ ನುಡಿಸ್ತವೆ. ಹಾಗಾದ್ರೆ ಅಷ್ಟೊಂದು ಶಕ್ತಿ ಅದ್ರಲ್ಲಿ ಹೇಗ್ ಬಂತು, ಹೇಗೆ ಅಂತಂದ್ರೆ ಆ ಒಂದು ಎಲ್ಲಾ ಒಂದು ಸಾಮ್ರಾಜ್ಯದಲ್ಲಿ ಕಲ್ಲಿನ ಸಾಮ್ರಾಜ್ಯದಲ್ಲಿ ಅಷ್ಟೊಂದು ವರ್ಷ ಇದ್ದಾಗ ಆ ಎನರ್ಜಿ ಎಲ್ಲ ಅಲ್ಲಿ ಸೇವ್ ಆಗಿರುತ್ತೆ. ಅದನ್ನ ಯಾವ ರೀತಿ ಹೊರತರಬೇಕು ಅನ್ನುವ ಜ್ಞಾನ ಇದ್ದಾಗ ಆ ಒಂದು ಕಲ್ಲುಗಳ ಮುಖಾಂತರನು ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ನಾದವನ್ನ, ಶಬ್ದ ಸ್ವರ ಜ್ಞಾನವನ್ನ ನಾವು ತಿಳಿತಾ ಹೋಗ್ಬೋದು. ಆ ಕಲ್ಲುಗಳಲ್ಲೇ ಅಷ್ಟೊಂದು ಸ್ವರ ಜ್ಞಾನ ಇರ್ಬೇಕಾದ್ರೆ ಜೀವಂತ ಗ್ರಂಥಾಲಯವಾಗಿರುವ ನಮ್ಮಲ್ಲಿ ಎಷ್ಟೊಂದು ನಾದಗಳು, ಎಷ್ಟೊಂದು ಶಬ್ದಗಳು ಇರ್ಬೋದು. ಆ ಶಬ್ದಗಳು
ನಮ್ಮಲ್ಲಿ ಏನಾಗಿರ್ತವೆ ಅಂತಂದ್ರೆ, ನಮ್ದು ಹೇಗೆ ಅಸ್ಥಿ ಪಂಜರಗಳಿದಾವಲ್ಲ ಮಾಸ್ಟರ್ಸ್, ಮೂಳೆಗಳು, ಆ ಮೂಳೆಗಳಲ್ಲಿ ನಮ್ಮ ಪ್ರತಿ ಜನ್ಮದ ಒಂದು ಸಮಾಚಾರ ಏನಾಗುತ್ತೆ ಅಂತಂದ್ರೆ ಇದು ಅಡಿಗೆ ಕುಂತಿರುತ್ತೆ. ಹಾಗಾಗಿ ಆ ಶಬ್ದವನ್ನ ನಾವೇನಾದ್ರೂ ಕೇಳ್ಬೇಕು ಅಂತ ಒಂದ್ಸರಿ ಸಂಕಲ್ಪ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಆ ಒಂದು ಮಾರ್ಗ ತೆಗೆದುಕೊಂಡು ನಮ್ಗೆ ಆ ಸಮಾಚಾರವೆಲ್ಲ ದೇಹದೆಲ್ಲ ತುಂಬ್ಕೊಂಡ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ ಮಾಸ್ಟರ್ಸ್. ಈಗ ಒಂದ್ ನಿಮಿಷ ಹೇಳ್ಬೇಕು ಅಂತಂದ್ರೆ, ನಾವೊಂದು ಶಬ್ದವನ್ನ ಕೇಳ್ತಾ ಇರ್ತೀವಿ, ಅದು ಭೂಕಂಪನಗಳನ್ನ ನಮ್ಗೆ ತಲುಪಿಸ್ತಾ ಇರುತ್ತೆ. ಇದರಿಂದ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹದ ಅಣುಗಳು ಪುನರ್ ನಿರ್ಮಾಣ ಆಗಿ ಒಂದು ಕಡೆ ಬರ್ತವೆ. ಆ ಸಮಾಚಾರವನ್ನ ತೆಗೆದುಕೊಂಡು ಅವು ಮತ್ತೆ ತಮ್ಗೆ ಯಾವ ಒಂದು ಅಣು ನಿರ್ಮಾಣ ಆಗ್ಬೇಕಲ್ಲ, ಆ ಸ್ವರದ ಅನುಸಾರ ನಿರ್ಮಾಣವಾಗಿ ಅದನ್ನ ನಮ್ಗೆ ತಿಳಿಸ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈ ಕ್ರಿಸ್ಟಲ್ಸ್ ಗಳನ್ನು ನಾವು ನೋಡಿದೀವಿ ಮಾಸ್ಟರ್ಸ್. ಕ್ರಿಸ್ಟಲ್ಸ್ ಗಳು ಕೂಡ ಏನಂತಂದ್ರೆ ತಮ್ಮದೇ ಆದ ಶಕ್ತಿಯನ್ನ ತುಂಬಿಕೊಂಡಿರುವಂತವು. ಅವುಗಳನ್ನ ನಾವು ಸ್ಟೋನ್ ಗಳಂತ ಹೇಳ್ತೀವಿ. ಆದ್ರೆ ಅಲ್ಲಿ ಏನಂತಂದ್ರೆ ವಿವಿಧ ಒಂದು ಶತಮಾನದ ಒಂದು ಜ್ಞಾನ ಅಲ್ಲಿ ಅವಿತಾ ಕುಳಿತಿರುತ್ತೆ. ನಾವ್ ಅದನ್ನ ಧರಿಸ್ಕೊಳ್ಳೋದ್ರಿಂದ ನಾವು ಒಂದು ಮಾಡುವ ಕೆಲ್ಸಗಳಲ್ಲಿ ಆ ಜ್ಞಾನ ಶಬ್ದ ಅನ್ನೋದು ನಮ್ಗೆ ಏನಾಗುತ್ತೆ, ಅದ್ರ ವೈಬ್ರೇಷನ್ ಅನ್ನೋದು ನಮ್ಗೆ ಆ ಕೆಲಸ ಯಶಸ್ವಿ ಆಗ್ಲಿಕ್ಕೆ ಮಾಡುತ್ತೆ ಮಾಸ್ಟರ್ಸ್. ಅದ್ರ ಜೊತೆಗೆ ನಾವು ನೋಡ್ತೀವಿ, ಈ ಸ್ವರಜ್ಞಾನ ಅಥವಾ ಶಬ್ದ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಮಹಾಭಾರತ ಆಗಿರ್ಬೋದು, ಅಲ್ಲಿಗ್ ಬರುವಂತ ಕೃಷ್ಣನ ಒಂದು ಕಥೆಯಲ್ಲಿ ಕೇಳಿದೀವಿ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗುತ್ತೆ, ಆ ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣನು ಕೂಡ ತನ್ನದೇ ಆದ ಒಂದು ನಾದವನ್ನ ಶಂಖನಾದವನ್ನ ಹೊರಡಿಸ್ತಾ ಇದ್ದ. ಅದು ಏನ್ ಸೂಚಿಸುತ್ತೆ ಅಂತಂದ್ರೆ, ನಾವು ಯುದ್ಧಕ್ಕೆ ರೆಡಿ, ಆ ಒಂದು ವೈಬ್ರೇಷನ್ ಆ ಯುದ್ಧಕ್ಕೆ ರೆಡಿ ಆದಂತಹ ಒಂದು ವೈಬ್ರೇಷನ್ ಅನ್ನ ತಿಳಿಸುತ್ತದೆ ಮಾಸ್ಟರ್ಸ್. ಅದೇ ರೀತಿ ನಾವು ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಅಲ್ಲಿ ನುಡಿಸುವಂತ ಸ್ವರಜ್ಞಾನನೇ ಬೇರೆ. ಅಲ್ಲಿ ಏನಂತಂದ್ರೆ ನಮ್ಮ ಅಣುಗಳು ಏನಾಗ್ತವೆ, ಕೂಡ್ಕೊಂಡು ಆ ಸಂತೋಷದ ಒಂದು ಸಂಭ್ರದ ಆಚರಣೆಗೆ ರೆಡಿ ಆಗ್ತವೆ. ಅದೇ ಇಲ್ಲಿ ಯುದ್ಧದಲ್ಲಿ ಬಳಸುವಂತ ಸ್ವರಜ್ಞಾನ ಏನಾಗುತ್ತೆ ಅಂತಂದ್ರೆ, ನಮ್ಮ ಅಣುಗಳು ಕೂಡ ಆ ಯುದ್ಧಕ್ಕೆ ರೆಡಿ ಆಗ್ಬೇಕಾದಂತಹ ಚೈತನ್ಯವನ್ನ ಅದ್ರಲ್ಲಿ ತುಂಬಿಕೊಳ್ತವೆ ಮಾಸ್ಟರ್ಸ್. ಇನ್ನು ನಾವು ಆಳವಾಗಿ ನೋಡ್ಬೇಕು ಅಂತಂದ್ರೆ, ನಾವು ಎಲ್ರು ಹೇಳ್ತಿದ್ವಿ ನಮ್ಮ ಉಸಿರೇ ನಮ್ಮ ಗುರು ಅಂತ ಹೇಳ್ಬಿಟ್ಟು. ನಮ್ಮ ಉಸಿರಾಟವೇ ನಮ್ಮ ಗುರು. ಒಂದ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಮ್ಗೆ ಹಿರಿಯರ್ ಹೇಳ್ತಾ ಇದ್ರು ಮಾಸ್ಟರ್ಸ್, ಮೊದ್ಲು ನಾವ್ ಏನಾದ್ರು ಒಳಗಡೆ ಪ್ರವೇಶ ಮಾಡ್ಬೇಕಾತಂದ್ರೆ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ತಿದ್ರು. ಅದ್ರ ಉದ್ದೇಶ ಏನಂತಂದ್ರೆ, ಆ ಉಸಿರಾಟ ಅನ್ನೋದು ಈ ನಮ್ಮ ಪಿರಮಿಡ್ ಸೇಪ್ ಅಲ್ಲಿ ಇರುವಂತ ಮೂಗಿನ ಮುಖಾಂತರ ನಡೀತೆ. ನಮ್ಗೆ ಏನಂತಂದ್ರೆ ಮಾಸ್ಟರ್ಸ್, ಎಡಗಡೆ ಇರುವಂತಹ ಚಂದ್ರ ನಾಡಿ ಆಗಿರ್ಬೋದು, ಬಲಗಡೆ ಇರುವಂತ ಸೂರ್ಯ ನಾಡಿ, ಅವು ಕೂಡ ತಮ್ದೇ ಆದ ವೈಬ್ರೇಷನ್ ಅನ್ನ ಹೊಂದಿರ್ತವೆ ಮಾಸ್ಟರ್ಸ್. ಉದಾಹರಣೆಗೆ ಈ ಎಡಗಡೆ ಇರುವ ಚಂದ್ರ ನಾಡಿ ಏನಂತಂದ್ರೆ, ನಮ್ಮನ್ನ ಒಂದು ಭಾವನೆಗಳಿಗೆ ಸಂಬಂಧಿಸಿದ್ದು. ನಾವ್ ಯಾವಾಗ್ಲೂ ಕೂಲ್ ಅಂಡ್ ಕಾಮ್ ಆಗಿರ್ಬೇಕು ಅಂತಂದ್ರೆ ಆ ಚಂದ್ರ ನಾಡಿಯನ್ನ ನಾವು ಉಪಯೋಗಿಸ್ತಾ ಹೋದ್ರೆ, ಈಗ ನಮ್ಮನ್ನ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ ಎರಡೂ ನಾಡಿಗಳ ಉಸಿರಾಟ ಸಮ ಇರಲ್ಲ ಮಾಸ್ಟರ್ಸ್. ಒಂದ್ ಕ್ಷಣ ಅಬ್ಸರ್ವ್ ಮಾಡ್ರಿ, ಈಗ ನಮ್ಮ ಯಾವ ನಾಡಿ ಆಕ್ಟಿವ್ ಆಗಿರುತ್ತೋ ಆ ಭಾವನೆಯಲ್ಲಿ ನಾವಿರ್ತೀವಿ. ಈಗ ಆಲ್ಮೋಸ್ಟ್ ನಾವೆಲ್ಲರೂ ಧ್ಯಾನ ಸ್ಥಿತಿಯಿಂದ ಬಂದಿದ್ರಿಂದ ನಮ್ಮ ಚಂದ್ರ ನಾಡಿ, ಎಡಗಡೆ ನಾಡಿನೇ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ನಾವು ಯಾವಾಗ ಈ ಕೂಲ್ ಅಂಡ್ ಕಾಮ್ ಸ್ಥಿತಿಯಲ್ಲಿ ಇರ್ತೀವಲ್ಲ, ಆ ಚಂದ್ರ ನಾಡಿ ಅನ್ನೋದು ತನ್ನ ಒಂದು ವೈಬ್ರೇಷನ್ ಅನ್ನ ಕಳಿಸ್ತಾ ಇರುತ್ತೆ. ಇನ್ನು ಸೂರ್ಯನಾಡಿ, ಅದು ಬಲಗಡೆ ಇರುವಂತ ಸೂರ್ಯನಾಡಿ ಮಾಸ್ಟರ್ಸ್. ಅದು ಏನಂತಂದ್ರೆ, ನಾವ್ ಯಾವ್ದೇ ಒಂದು ಹೊಸ ಹೆಜ್ಜೆಯನ್ನ, ಯಾವ್ದೇ ಹೊಸ ಸ್ಟೆಪ್ ಅನ್ನ ತೆಗೆದುಕೋಬೇಕು, ನಾವ್ ಸಕ್ಸಸ್ ಅನ್ನ ಬಯಸ್ತೀವಿ ಅಂತಂದ್ರೆ ಆ ಸೂರ್ಯನಾಡಿಯನ್ನ ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ಕೆಲಸದಲ್ಲಿ ಯಶಸ್ವಿ ಸಿಗುತ್ತೆ ಮಾಸ್ಟರ್ಸ್. ಹಾಗಾಗಿ ಹಿಂದೆ ಬರುವಂತಹ ಯಾರೇ ಆಗ್ಲಿ ಮನೆಗಳಿಗೆ ಕಾಲಿಟ್ಬಿಟ್ರೆ ನೀವು ಬಲಗಾಲನ್ನ ಇಟ್ಟು ಬಾ ಅಂತ ಹೇಳ್ತಿದ್ವಿ. ಅವಾಗ ನಮ್ ಗಮನ ಏನಾಗ್ತಿತ್ತು ಅಂತಂದ್ರೆ, ನಮ್ ಶರೀರದ ಬಲಕ್ಕೆ ಹೋಗೋದ್ರಿಂದ, ನಾವು ಸೂರ್ಯನಾಡಿಯನ್ನ ಆಕ್ಟಿವ್ ಮಾಡೋದ್ರಿಂದ ಅಲ್ಲಿ ನಮ್ಮ ಕೆಲಸಗಳು ಏನಾಗ್ತಾ ಇದ್ವು ಅಂತಂದ್ರೆ ಯಶಸ್ವಿ ಆಗ್ತಿದ್ವು ಮಾಸ್ಟರ್ಸ್. ಇನ್ನು ಈ ಒಂದು ಸ್ವರ ಸಮ್ಮೇಳನವನ್ನ ನಾವು ಮೆಡಿಟೇಷನ್ ಅಲ್ಲೂ ಬಳಸ್ತೀವಿ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಮ್ಮ ಚಕ್ರಗಳಿಗೂ ಕೂಡ ಅದರದೇ ಆದ ಒಂದು ಸ್ವರಗಳಿದಾವೆ, ಈ ತರ. ಹಾಗಾಗಿ ಹೀಲಿಂಗ್ ನಲ್ಲಿ ಬಳಸುವಂತ ವೈಬ್ರೇಷನ್ ತರಂಗಗಳಾಗಿರ್ಬೋದು, ಅದು ಬೌಲ್ ಅನ್ನ ಬಳಸಿ, ಅದೇ ರೀತಿ ಫ್ಲೂಟ್ ಅನ್ನ ಬಳಸಿ, ಈ ರೀತಿ ನಾವ್ ಏನಂತಂದ್ರೆ ಆ ಸ್ವರನಾದವನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತಾನೆ ನಾವು ಬಳಸ್ತಾ ಬಂದಿದೀವಿ ಮಾಸ್ಟರ್ಸ್. ಈ ಒಂದು ಸ್ವರಜ್ಞಾನದ ಬಗ್ಗೆನೆ ಅವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಎಲ್ಲಾ ಸ್ವರಜ್ಞಾನ ಎಲ್ಲಿ ಅಡಗಿ ಕುಳಿತಿದೆ ಅಂತಂದ್ರೆ ಕಲ್ಲುಗಳಲ್ಲಿ. ಅದೇ ರೀತಿ ನಮ್ಮ ಶರೀರದ ಒಂದು ಸ್ವರಜ್ಞಾನ ಎಲ್ಲಿ ಅಡಗಿ ಕುಳಿತಿದೆ ಅಂತಂದ್ರೆ ನಮ್ಮ ಮೂಳೆಗಳಲ್ಲಿ ಇದು ಅಡಗಿ ಕುಳಿತಿದೆ.
ನಾವ್ ಯಾವ ಒಂದು ವೈಬ್ರೇಷನ್ಗೆ ನಾವು ತೆಗೆದುಕೋಬೇಕು ಅಂತ ಇಷ್ಟ ಪಡ್ತೀವೋ ಆ ತರ ಸೌಂಡ್ ಅನ್ನ ನಾವು ಕೇಳೋದ್ರ ಮುಖಾಂತರ ನಮ್ಮ ಶರೀರದ ಅಣುಗಳು ಜೋಡಣೆ ಆಗ್ತವೆ, ಆ ಒಂದು ಕೆಲ್ಸಕ್ಕೆ ರೆಡಿ ಆಗ್ತವೆ. ಇದಕ್ಕೆ ಎಷ್ಟೋ ಸೈಂಟಿಫಿಕ್ ರೀಸನ್ ಗಳನ್ನ ನಾವು ಕೂಡ ನೋಡಿದೀವಿ ಮಾಸ್ಟರ್ಸ್. ಆ ಸೌಂಡ್ ಹೀಲಿಂಗ್ ನಲ್ಲಿ ಆ ಒಂದು ಸ್ಪ್ರೆಡ್ ಆಗಿರುವಂತ ಉಸ್ಕಿನ ಮರಳುಗಳನ್ನ ಯಾವ ಕಡೆನೋ ಹರಡ್ ಬಿಟ್ರೆ, ನಾವು ಒಂದು ಒಳ್ಳೆ ವೈಬ್ರೇಷನ್ ಇರುವಂತ ವಾದ್ಯವನ್ನ ನುಡಿಸಿದ್ರೆ ಅವು ಒಂದು ಒಳ್ಳೆ ಶೇಪ್ ಅಲ್ಲಿ ಬರ್ತವೆ. ಅದೇ ರೀತಿ ನಾವು ವಿಪರೀತವಾಗಿರುವಂತ ಸೌಂಡ್ ಅನ್ನ ಮಾಡಿಸಿದ್ರೆ ಅವು ಛಿದ್ರವಾಗಿ ಹೋಗ್ಬಿಡ್ತವೆ. ಇದನ್ನು ಕೂಡ ನಾವು ನೋಡಿದೀವಿ ಮಾಸ್ಟರ್ಸ್. ಅದಲ್ಲದೆ ಹೇಳ್ತಿದ್ದಾರೆ ಅವರು, ಅನೇಕ ಟಿಬೇಟಿಯನ್ ಮಾಸ್ಟರ್ಸ್ ಗಳು ಆ ಒಂದು ಮಹನೀಯರ ಶರೀರಗಳಿರ್ತಾವಲ್ಲ, ಆ ಒಂದು ಗುರುಗಳ ಶರೀರಗಳನ್ನ ಅವ್ರು ಯಾವತ್ತೂ ಆ ಒಂದು ಪಂಚಭೂತಗಳಲ್ಲಿ ಲೀನ ಮಾಡ್ತಾ ಇರ್ಲಿಲ್ಲ ಅಂತ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಆ ಒಂದು ಪಂಚಭೂತಗಳಲ್ಲಿ ಲೀನ ಮಾಡ್ಬಿಟ್ರೆ ಅವರಲ್ಲಿ ಅಡಗಿರುವಂತ ಜ್ಞಾನ ಅಲ್ಲಿ ಪಂಚಭೂತಗಳಲ್ಲಿ ಹೋಗ್ಬಿಡ್ತಾ ಇತ್ತು. ಹಾಗಾಗಿ ಆ ಒಂದು ಶರೀರವನ್ನ ಸಂರಕ್ಷಣೆ ಮಾಡಿ ಆ ಸಹಜ ರೀತಿಯಲ್ಲಿ ಅದು ಶಿಥಿಲವಾಗ್ಲಿಕ್ಕೆ ಸಹಾಯ ಮಾಡ್ತಿದ್ರು. ಯಾಕೆ ಅಂತಂದ್ರೆ ಆ ಅಸ್ಥಿ ಪಂಜರಗಳಲ್ಲಿ ಆ ಏನು ಒಂದು ಜ್ಞಾನ ಪ್ರಕಂಪನೆ ಇದೆಯಲ್ಲ ಅದನ್ನ ಆ ಶಿಷ್ಯಂದ್ರೆಲ್ಲ ತೆಗೆದುಕೊಳ್ತಾ ಹೋಗ್ತಿದ್ರಂತೆ. ಈ ಒಂದು ಸಮಾಚಾರ ಶಿಲೆಗಳಲ್ಲಿ ಮೂಳೆಗಳಲ್ಲಿ ಭದ್ರವಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗ್ತು ಮಾಸ್ಟರ್ಸ್. ಹಾಗಾಗಿ ಟಿಬೇಟ್ ಆಶ್ರಮಗಳಲ್ಲಿ ಆ ಒಂದು ಸನ್ಯಾಸಿ ಕಪಾಲಗಳು ಇರ್ತಾವಲ್ಲ ಅವನ್ನು ಕೂಡ ತಮ್ಮ ಹತ್ರ ಇಟ್ಕೊಂತ ಇದ್ರು ಅಂತೆ. ನಾವು ಕೂಡ ನೋಡ್ತೀವಿ ಮಾಸ್ಟರ್ಸ್, ಎಷ್ಟೋ ಮಂತ್ರವಾದಿಗಳು ತಮ್ಮ ಕೈಯಲ್ಲಿ ಕಪಾಲಗಳನ್ನ ಮೀನ್ಸ್ ಬುರುಡೆಗಳನ್ನ ಇಟ್ಕೊಂಡು ಒಂದು ಏನಂತಂದ್ರೆ ತಮ್ಮ ಕೆಲಸ ಕಾರ್ಯಗಳನ್ನ ಸಾಧಿಸ್ತಾರೆ. ಅದ್ರ ಉದ್ದೇಶ ಏನಂತಂದ್ರೆ ಆ ಬುರುಡೆಗಳು ಏನಂತಂದ್ರೆ ಎಷ್ಟೋ ಸಾಧನೆ ಮಾಡಿದಂತ ಮಹಾನುಭಾವರ ಒಂದು ಬುರುಡೆಗಳಾಗಿರ್ತವೆ. ಅವು ಆ ಒಂದು ಜ್ಞಾನವನ್ನ ಕ್ರೋಢೀಕರಣ ಮಾಡಿದ್ರಿಂದ ಆ ಮಂತ್ರವಾದಿಗಳು ಕೆಲವೊಂದಿಷ್ಟು ಮಂತ್ರಗಳನ್ನ ವೈಬ್ರೇಷನ್ ಅನ್ನ ಹೊರಗೆ ಹಾಕಿಬಿಟ್ಟು ಅದಕ್ಕೆ ಅವರು ಕನೆಕ್ಟ್ ಆಗಿ ಅವರಿಂದ ಮೆಸೇಜಸ್ ಗಳನ್ನ ಮುಂದೆ ಯಾವ ಕೆಲಸವನ್ನ ಮಾಡಿದ್ರೆ ನನ್ಗೆ ಯಶಸ್ವಿ ಆಗುತ್ತೆ ಅನ್ನುವಂತ ಮೆಸೇಜ್ ಗಳನ್ನ ಅವರು ತೆಗೆದುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸಾಧಿಸ್ಕೊಳ್ತಾ ಇದ್ರು. ಹಾಗಾಗಿ ಸಜೀವವಾಗಿದ್ದಾಗ ಸನ್ಯಾಸಿಗಳ ಆಲೋಚನೆಗಳ ಜ್ಞಾನವನ್ನು ಆ ಬುರುಡೆಗಳ ಸಹಾಯದಿಂದ ಮತ್ತೊಮ್ಮೆ ನಾವು ಸ್ವೀಕಾರ ಮಾಡಬಹುದು ಅನ್ನೋದು ಅವ್ರಿಗೆ ತಿಳಿದಿತ್ತು ಮಾಸ್ಟರ್ಸ್. ಅದಲ್ಲದೆ ಈ ಬುರುಡೆಗಳನ್ನ ಕೆಲವೊಂದಿಷ್ಟು ಜನರ ಆ ಸ್ಫಟಿಕ ಮೀನ್ಸ್ ಕ್ರಿಸ್ಟಲ್ಸ್ ಇಂದ ತಯಾರಿಸ್ತಾರಂತೆ ಮಾಸ್ಟರ್ಸ್. ಅವು ಏನಂತಂದ್ರೆ ಹಾಲೋಗ್ರಾಫಿಕ್ ಕಂಪ್ಯೂಟರ್ಸ್ ಅಂತ. ಅಷ್ಟೊಂದು ಏನಂತಂದ್ರೆ ಆ ಜ್ಞಾನಿಗೆ ಎಷ್ಟು ಜ್ಞಾನವನ್ನ ಕೊಡ್ಲಿಕ್ಕೆ ಕಂಪ್ಯೂಟರ್ಸ್ ನ ಜಸ್ಟ್ ಒಂದು ವರ್ಡ್ ಟೈಪ್ ಮಾಡಿದ್ರೆ ಸಾಕು ಆ ಇನ್ಫಾರ್ಮೇಶನ್ ಅನ್ನ ಎಲ್ಲಾ ಕೊಡ್ತಾ ಹೋಗುತ್ತಲ್ಲ, ಆ ರೀತಿ ಆ ಕ್ರಿಸ್ಟಲ್ ಬುರುಡೆಗಳು ಏನಂತಂದ್ರೆ ಆ ನಮ್ಗೆ ಬೇಕಾದಂತ ಜ್ಞಾನವನ್ನ ಆ ಎಟ್ ಎ ಟೈಮ್ ಅಲ್ಲೇ ಅವು ಕೊಟ್ಬಿಡ್ತಾವಂತೆ. ಅಂತ ಕ್ರಿಸ್ಟಲ್ ಇಂದ ಕೂಡ ನಾವ್ ಏನ್ ಮಾಡ್ತಾರಂತೆ ಕೆಲವೊಂದಿಷ್ಟು ಜನ ಆ ಬುರುಡೆಯನ್ನ ತಯಾರಿಸಿ ಅದನ್ನ ಬಳಸ್ತಾ ಹೋಗ್ತಾರಂತೆ. ಅದಕ್ಕಾಗಿ ಈ ಒಂದು ಥರ್ಡ್ ಡೈಮೆನ್ಷನ್ ಅಲ್ಲಿ ಶಬ್ದ ಅನ್ನೋದು ಪ್ರಮುಖ ಸಾಧನ. ನಮ್ಮ ಅಸ್ಥಿ ಪಂಜರಗಳಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಅರ್ಥ ಮಾಡಿಕೊಂಡು ಆ ಒಂದು ಅಣುಗಳನ್ನ ನಾವು ಒಂದು ಒಳ್ಳೆ ವೈಬ್ರೇಷನ್ಸ್ಗೆ ಟ್ಯೂನ್ ಮಾಡ್ಕೊಳ್ಳುವಂತ ಸಂಕಲ್ಪಗಳನ್ನ ನಾವ್ ಮಾಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗಾಗಿ ಈಜಿಪ್ಟ್ ಅಲ್ಲೂ ಕೂಡ ಏನಂತಂದ್ರೆ ಒಂದು ಆನ್ಕ್ ಅನ್ನುವಂತಹ ಒಂದು ಪರಿಕರವನ್ನ ಅಂದ್ರೆ ಒಂದು ವಸ್ತುವನ್ನ ಬಳಸ್ತಾ ಇದ್ರು. ನಾವ್ ಹೇಗೆ ಈಗ ಪಿಟೀಲು ಮತ್ತೆ ಫ್ಲೂಟು ಇವನ್ನೆಲ್ಲ ಬಳಸ್ತೀವಲ್ಲ ಮಾಸ್ಟರ್ಸ್, ಇದು ಏನಂತಂದ್ರೆ ಅವರ ಒಂದು ಪ್ರಾಣಕ್ಕೆ ಮೀನ್ಸ್ ವಾಯುಗೆ ಸಂಕೇತ ಆಗಿತ್ತಂತೆ. ಇದರಿಂದ ಅವರು ಎಷ್ಟೊಂದು ಅದ್ಭುತ ವಿದ್ಯೆಗಳನ್ನ ಸಾಧಿಸ್ತಿದ್ರಂತಂದ್ರೆ ನಾವ್ ಯಾವ್ದನ್ನ ವಿದ್ಯೆಯನ್ನ ಕಲೀಲಿಕ್ಕೆ ಅಸಾಧ್ಯ ಅಂತ ಹೇಳ್ತಿದ್ವೋ ಅದನ್ನ ಆ ಒಂದು ಆನ್ಕ್ ಅನ್ನುವಂತ ಒಂದು ಶಬ್ದದ ಕೇಳಿದ್ರೆ ಅವ್ರಿಗೆ ಎಲ್ಲವನ್ನು ಕಲಿಯುವ ಸಾಮರ್ಥ್ಯ ಬರ್ತಾ ಇತ್ತಂತೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಆನ್ಕನ್ನ ಬಳಸ್ಬೇಕು, ಆ ಒಂದು ವಸ್ತುವನ್ನ ಎಲ್ರು ಬಳಸ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಟೆಸ್ಟಿಂಗ್ಸ್ ಗಳನ್ನ ಇಟ್ಟಿದ್ರಂತೆ. ಅದನ್ನ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಆ ಆನ್ಕನ್ನ ಅವ್ರಿಗೆ ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಅದೊಂದು ಅದ್ಭುತವಾದ ಇನ್ಸ್ಟ್ರೂಮೆಂಟ್. ಅದನ್ನ ತಮ್ಮ ಒಂದು ಒಳ್ಳೆಯ ಸತ್ಕಾರಕ್ಕೆ ಲೋಕ ಕಲ್ಯಾಣಕ್ಕೆ ಬಳಸಿದ್ರೆ ಓಕೆ. ಅಷ್ಟೊಂದು ಶಕ್ತಿಯುತವಾದಂತದ್ದನ್ನ ಅವ್ರೇನಾದ್ರೂ ವಿನಾಶಕ್ಕೆ ಬಳಸ್ತಾರೆ ಅನ್ನೋದ್ರಿಂದ ಅವರನ್ನ ಮೊದ್ಲು ಚೆಕ್ ಮಾಡ್ಬಿಟ್ಟೆ ಅದನ್ನ ಬಳಸ್ಲಿಕ್ಕೆ ಕೊಡ್ತಿದ್ರಂತೆ ಮಾಸ್ಟರ್ಸ್. ಅದಕ್ಕಾಗಿ ನಮ್ಗೆ ಹೇಳ್ತಿದ್ದಾರೆ, ನೀವು ಕೂಡ ಈ ಸಾಮೂಹಿಕ ಸ್ವರ ಸಾಧನೆಯನ್ನ ಮಾಡಿದ್ರೆ ನೀವು ಶರೀರದ ಮೇಲೆ ಈ ಕಂಪನಗಳನ್ನ ನಾವು ತೆಗೆದುಕೊಂತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಶರೀರದ ಆ ಎಲ್ಲವನ್ನ ಅನುಮತಿ ಕೊಡ್ತಾ ಹೋಗುತ್ತೆ ನಮ್ಮ ಬ್ರಹ್ಮಾಂಡದಿಂದ. ಯಾಕೆ ಅಂತಂದ್ರೆ ನಾವು ಎಲ್ಲಾ ಸ್ವರಗಳನ್ನ ಕೇಳ್ತಾ ಹೋದ್ರೆ ನಮ್ಮ ಚಕ್ರಗಳು ಆಕ್ಟಿವ್ ಆಗಿ ಆ ಮಾಹಿತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವು ಏನಾಗ್ತವೆ ಅಂತಂದ್ರೆ ರೆಡಿ ಆಗ್ತವೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ ಮಾಸ್ಟರ್ಸ್. ಹಾಗೆ ಅವರು ಒಂದು ವಿಷಯವನ್ನ ನಮ್ಗೆ ಹೇಳ್ತಿದ್ದಾರೆ, ಸ್ವರಕ್ಕನುಸಾರವಾಗಿ ನಿಮ್ಮ ಶರೀರವನ್ನ ಶ್ರುತಿ ಮಾಡಿಕೊಳ್ಳಿರಿ. ನಿಮ್ಮ ಇರುವಿಕೆಯಲ್ಲೇ ನೀವು ಕೇಂದ್ರೀಕೃತವಾಗಿರಿ. ನಿಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳಿರಿ. ಒಂದು ಸ್ವರವು ನಿಮ್ಮಿಂದ ಪ್ರಭವಿಸುವಂತೆ ತಯಾರಾಗಿರಿ. ಪ್ರಾಚೀನ ಸ್ವರಕಾರರು ಈ ಪದ್ಧತಿಯನ್ನೇ ಉಪಯೋಗಿಸ್ತಾ ಇದ್ರು.
ಮಸ್ಟರ್ಸ್ ಆ ಸ್ವರಜ್ಞಾನ ನಮ್ಮಲ್ಲಿ ಒಳ್ಳೆ ರೀತಿ ಬಳಕೆ ಆಗ್ಬೇಕು ಅಂತಂದ್ರೆ ಮೊದ್ಲು ನಮ್ಮ ಮನಸ್ಸು ಅನ್ನೋದು ಪ್ರಶಾಂತವಾಗಿರ್ಬೇಕು. ನಮ್ಮ ಎನರ್ಜಿ ಯಾವಾಗ್ಲೂ ಪಾಸಿಟಿವ್ ಎನರ್ಜಿನೇ ಇರ್ಬೇಕು. ಆ ಭಾವನೆಗಳ ಸಮತೋಲನ ಇದ್ರೆ ಮಾತ್ರ ಏನಾಗುತ್ತೆ ಅಂತಂದ್ರೆ ಈ ಸ್ವರಜ್ಞಾನ ಅನ್ನೋದು ಉಪಯೋಗ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಈ ಸೌಂಡ್ ಹೀಲಿಂಗ್ ಅನ್ನೋದನ್ನ ನಾವು ಕೇಳಿದೀವಿ ಮಾಸ್ಟರ್ಸ್. ಎಷ್ಟೋ ಒಂದು ಮೈಂಡ್ ಡಿಸ್ಟರ್ಬ್ ಇರೋರ್ನನ್ನ ಅಡ್ಡವಾಗಿ ಮಲಗಿಸಿ ಆ ಒಂದು ಬೌಲ್ ಮುಖಾಂತರ ಆ ಒಂದು ಕಟ್ಗೆಯಿಂದ ಈ ರೀತಿ ಮಾಡಿದ್ರೆ ಅದರಿಂದ ಬರುವಂತ ಶಬ್ದಗಳನ್ನ ಕೇಳ್ತಾ ಕೇಳ್ತಾ ಅವ್ರು ಏನಂತಂದ್ರೆ ಒಂದು ಕಾಮ್ ಅಂಡ್ ಕೂಲ್ ಸ್ಥಿತಿಗೆ ಬರ್ತಾ ಇದ್ರು. ಹಾಗಾಗಿ ನಮ್ಮ ಮನಸ್ಸು ಮತ್ತೆ ನಮ್ಮ ಎನರ್ಜಿ ಪಾಸಿಟಿವ್ ಆಗಿರ್ಬೇಕು. ನಮ್ಮ ಭಾವನೆಗಳು ಸಮತೋಲನವಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಎಲ್ಲಾ ಒಂದು ಎನರ್ಜಿಯನ್ನ ನಾವು ಬಳಸ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಅವ್ರು ಇನ್ನೂ ಹೇಳ್ತಿದ್ದಾರೆ, ಸಾಮೂಹಿಕ ಪ್ರಯತ್ನದಿಂದ ಸಂಭವಿಸಿದರೆ ಇದು ಒಂದು ಮಹತ್ತರ ಬಲೋಪೇತವಾದ ಪದ್ಧತಿ ಆಗುತ್ತದೆ. ಹಾಗಾಗಿ ಮಾಸ್ಟರ್ಸ್ ನಾವ್ ಇಲ್ಲಿ ನೋಡ್ಬೇಕು, ನಾವು ಮ್ಯೂಸಿಕ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಒಬ್ರೇ ಮಾಡೋದಿಲ್ಲ, ಗ್ರೂಪ್ ಅಲ್ಲಿ ಮ್ಯೂಸಿಕ್ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಇನ್ನೂ ತುಂಬಾ ಬಲ ಅನ್ನೋದು ಬರ್ತಾ ಹೋಗುತ್ತೆ. ಅಚಿರ ಕಾಲದಲ್ಲೇ ಸ್ವರಕ್ಕಿರುವ ಅದ್ಭುತ ಶಕ್ತಿಗಳು ನಿಮ್ಮಲ್ಲಿ ಸಮೀಕರಿಸಲಾಗುತ್ತದೆ. ಕೂಡಿಸಿದ ಸ್ವರ ಕಂಪನಗಳ ಚೈತನ್ಯವು ನಿಮ್ಮಲ್ಲಿ ಏರ್ಪಟ್ಟು ನೀವು ಪ್ರಜ್ಞೆ ಸ್ಥಿತಿಯನ್ನ ತಲುಪುವಿರಿ. ಸ್ವರ ಕಂಪನಗಳನ್ನು ಸ್ವೀಕರಿಸುವ ಸಾಮರ್ಥ್ಯವು ನಿಮಗಿದೆ ಎಂಬ ವಿಷಯವು ನಿಮಗೆ ತಿಳಿಯುವುದರಲ್ಲೇ ಏನಂತಂದ್ರೆ ಈ ವಿದ್ಯೆ ಸ್ಥಿರವಾಗುವುದು. ನಿಮ್ಮ ಪ್ರಾಣಶಕ್ತಿಯು ನಿಮ್ಮಲ್ಲಿ ಪುನರ್ಜೀವನಗೊಳ್ಳುವುದು. ಆ ಅದ್ಭುತ ಅನುಕಂಪನಾಗಿ ನೀವು ನಿರ್ಮಾಣ ಆಗ್ತೀರಿ. ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ನಾವ್ ಯಾವಾಗ ಈ ಒಂದು ಸ್ವರಜ್ಞಾನವನ್ನ ನಾವು ಸ್ವೀಕರಿಸ್ತೀವೋ ನಮ್ಮ ಪ್ರಜ್ಞಾ ಸ್ಥಿತಿ ಜಾಸ್ತಿ ಆಗ್ಬಿಟ್ಟು ನಾವು ಆ ಒಂದು ಜ್ಞಾನವನ್ನ ಸ್ವೀಕರಿಸುವ ಸಾಮರ್ಥ್ಯವು ಕೂಡ ಹೆಚ್ಚಾಗುತ್ತೆ. ಆ ವಿದ್ಯೆ ನಮ್ಮಲ್ಲಿ ಸ್ಥಿರವಾಗಿ ಉಳಿಯುತ್ತೆ ಅಂತ ಅವರು ಹೇಳ್ತಾರೆ ಮಾಸ್ಟರ್ಸ್. ಉದಾಹರಣೆಗೆ ನಾವೊಂದು ಯಾವ್ದೇ ವಿದ್ಯೆಯನ್ನ ಕಲಿಬೇಕಾದ್ರೆ ಮೊದ್ಲು ಒಂದು ಪ್ರೇಯರ್ ಅನ್ನ ಹೇಳ್ತೀವಿ ಮಾಸ್ಟರ್ಸ್. ಅಲ್ಲೂ ಕೂಡ ಏನಂತಂದ್ರೆ ಆ ಸೌಂಡ್ ಹೀಲಿಂಗ್ ಅನ್ನೋದು ಆ ವಿದ್ಯೆಯನ್ನ ನಾವು ಕಲಿತೀವಲ್ಲ ಅದು ಶಾಶ್ವತವಾಗಿ ನಮ್ಮಲ್ಲಿ ಇರ್ಲಿ ಅಂತ. ನಾವು ಶಾಲೆಗಳಲ್ಲಾಗ್ಲಿ ಅಥವಾ ಯಾವ್ದೇ ಒಂದು ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ಬೇಕಾದ್ರೂ ನಾವಲ್ಲಿ ಸಂಗೀತದ ಮುಖಾಂತರನೇ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಎಲ್ಲಾ ಜ್ಞಾನ ವಿದ್ಯೆ ಸ್ಥಿರವಾಗಿರ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೊಂದು ಹೇಳ್ತಿದ್ದಾರೆ ಮಾಸ್ಟರ್ಸ್, ಅದ್ಭುತ ಟ್ಯೂನಿಂಗ್ ಫೋರ್ಕ್ ಆಗಿ ನೀವು ರೂಪಿಸಲ್ಪಡುತ್ತೀರಿ. ಜಿಗುಟು ಮಣ್ಣಿನಿಂದ ಆಡಿಕೊಳ್ಳುತ್ತಿರುವ ಒಬ್ಬ ಹುಡುಗ ಅಚಿರಕಾಲದಲ್ಲಿ ಅದ್ಭುತವಾಗಿ ಆ ಮಣ್ಣಿನಿಂದಲೇ ಗೊಂಬೆಗಳನ್ನು ತಯಾರ ಮಾಡಬಲ್ಲನು. ಹಾಗೆ ಇದು ನಿಮ್ಮಲ್ಲಿ ಆಗುವುದು. ಒಂದು ಸೃಜನಾತ್ಮಕತೆ ನಿಮ್ಮಲ್ಲೂ ಏರ್ಪಾಡಾಗುವುದು. ಮೊದಲು ಸ್ವರಕ್ಕಿರುವ ಶಕ್ತಿ ಏನೂ ನಿಮಗೆ ಅರ್ಥವಾಗದು. ತದನಂತರ ನಿಮ್ಮ ಅನುಭವಕ್ಕೆ ಅಧೀನದೊಳಗೆ ಬರುವುದು. ನಿಮ್ಮಿಂದ ಆ ಶಕ್ತಿಗಳ ದುರ್ವಿನಿಯೋಗ ಅವಕಾಶಗಳೇ ಇರಲಾರವು. ಮಸಸ್ ಒಂದ್ ಎಕ್ಸಾಂಪಲ್ ಅನ್ನ ಅವ್ರು ಕೊಡ್ತಿದ್ದಾರೆ. ನಾವು ಮಗುಗೆ ಫಸ್ಟ್ ಆ ಒಂದು ಮಣ್ಣಿನಲ್ಲಿ ಆಡಕ್ ಕೊಟ್ಬಿಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಮಣ್ಣನ್ನ ಕೇವಲ ಆಟಕ್ಕಾಗಿ ಬಳಸ್ತಾ ಬಳಸ್ತಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಮಣ್ಣನ್ನೇ ತೆಗೆದುಕೊಂಡು ಹೊಸ ಹೊಸ ವಸ್ತುಗಳನ್ನ ಅವ್ರು ಕ್ರಿಯೇಟ್ ಮಾಡ್ತಾರೆ. ಅವಾಗ ಅವ್ರ ಜ್ಞಾನ ಸ್ಥಿತಿ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ. ಹಂಗೆ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಸ್ವರಜ್ಞಾನವನ್ನ ನೀವು ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂತಂದ್ರೆ ನೀವು ಆ ಒಂದು ಸ್ವರದಲ್ಲೇ ಒಂದು ಏನಂತಂದ್ರೆ ಲೀನವಾಗ್ಬಿಟ್ಟು ಆ ಅದ್ಭುತವಾದ ಅನುಭವಗಳನ್ನು ನಿಮ್ಮಲ್ಲಿ ಬರ್ತಾ ಹೋಗ್ತವೆ. ಆವಾಗ ಆ ಶಕ್ತಿಯನ್ನ ನಾವು ಹೇಗೆ ಬಳಸಬೇಕು, ಅದನ್ನ ಹಾಳು ಮಾಡದೇ ಇರೋ ಸ್ಥಿತಿಯಲ್ಲಿ ಹೇಗ್ ಬಳಸ್ಬೇಕು ಅನ್ನೋದು ಕೂಡ ನಮ್ಗೆ ಆ ಒಂದು ಟ್ಯೂನ್ ಅನ್ನೋದು ನಮ್ಮಲ್ಲೇ ಆಗ್ಬಿಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ರೆ ಉದ್ವೇಗವು ನಿಮ್ಮಲ್ಲಿ ಅನುಭೂತಿಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ನಿಮ್ಮನ್ನು ಅನುಸಂಧಾನಗೊಳಿಸುತ್ತಾ ಚೈತನ್ಯದಲ್ಲಿನ ಸ್ಥಿತಿಗಳನ್ನು ನೀವು ಗ್ರಹಿಸುವಂತೆ ಮಾಡಬಲ್ಲದು. ಮೂಢನಂಬಿಕೆಯಿಂದ ಆ ಚೈತನ್ಯ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಮಾತ್ರವೂ ನಡೆಯುವ ಕೆಲಸವಲ್ಲ. ಮೂಢನಂಬಿಕೆಯು ಅಹಂಕಾರವನ್ನು ಗುರುತಿಸಿ ಅದರೊಂದಿಗೆ ಜೊತೆಗೂಡುತ್ತದೆ. ಮೂಢನಂಬಿಕೆಯಿಂದ ಆ ಚೈತನ್ಯ ಸ್ಥಿತಿಗಳನ್ನು ಗ್ರಹಿಸುವ ಸಾಮರ್ಥ್ಯ ಅದಕ್ಕಿರುವುದಿಲ್ಲ. ಅನುಭೂತಿ ಎಲ್ಲ ಭೇದಗಳನ್ನು ವಿಸ್ಮರಿಸುತ್ತದೆ. ಅನುಭೂತಿ ಎಂಬ ಶಕ್ತಿಯಿಂದಲೇ ನೀವು ಗ್ರಹಿಸುವಿರಿ. ಅನುಭೂತಿ ಎನ್ನುವುದು ವಾಸ್ತವದಲ್ಲಿ ಒಂದು ಅನುಕಂಪನವೇ. ಶಬ್ದವು ಎಲ್ಲ ಉದ್ವೇಗಗಳನ್ನು ನಿಮ್ಮಲ್ಲಿ ಏಳಿಸುತ್ತದೆ. ಈ ಶಬ್ದ ಅನ್ನೋದು ಮಾಸ್ಟರ್ಸ್ ಏನಂತಂದ್ರೆ ಇದು ಮೂಢನಂಬಿಕೆ ಅಲ್ಲ, ಇದು ನಮ್ಮ ಒಂದು ಶಕ್ತಿ ಮಟ್ಟವನ್ನ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಉದಾಹರಣೆಗೆ ಶಬ್ದ ಅನ್ನೋದು ಕೆಲವೊಂದಿಷ್ಟು ಸಾರಿ ನಮ್ಮಲ್ಲಿ ಒಂದ್ ಏನಂತಂದ್ರೆ ಉದ್ವೇಗಗಳನ್ನ ಉಂಟು ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಲ್ಲದೆ ಒಂದು ಸ್ವರ ಕಂಪನವನ್ನು ನೀವು ಕೇಳಿದಾಗ ನಿಮ್ಮಲ್ಲಿ ಪ್ರಭಾವಿಸುವ ಅನುಕಂಪನವೇ ನಿಮ್ಮ ಕಾಂತಿ ಶರೀರವನ್ನು, ನಿಮ್ಮ ಗಾಢವಾದ ಪ್ರೇಮವನ್ನು, ಸರ್ವ ಜಗತ್ತುಗಳನ್ನು ನೀವು ಗುರುತಿಸುವಂತೆ ಮಾಡುತ್ತದೆ. ಅವರ್ನಿಚಯವಾದ ಆನಂದವು, ಒಂದು ಅವಧಿಯೇ ಇಲ್ಲದ ಆಕ್ರೋಶವು ನಿಮ್ಮಲ್ಲಿ ಆಗುತ್ತದೆ. ಆದ್ರೆ ಇನ್ನೊಂದು ರೀತಿ ಒಳ್ಳೆ ಸ್ವರವನ್ನ ನಾವು ಕೇಳಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಂತಿ ಶರೀರ ನಮ್ಮಲ್ಲಿ ಆಕ್ಟಿವ್ ಆಗ್ತಾ ಆ ಪ್ರೇಮಮಯ ತತ್ವ ಸರ್ವ ಜಗತ್ನಲ್ಲೂ ನಾನೇ ಇದ್ದೀನಿ ಅನ್ನೋದು ನಮ್ಗೆ ಬರ್ತಾ ಹೋಗುತ್ತೆ.
ಅದ್ರ ಜೊತೆಗೆ ನಮ್ಮ ಶರೀರದ ಆವರಣೆಗೆ ಆಚೆ ಇರುವ ಚಕ್ರಗಳನ್ನು ನಮ್ಮ ಹತ್ತಿರಕ್ಕೆ ತರುವ ಮಾಧ್ಯಮ ವಾಹಕ ಶಬ್ದವೇ ಆಗಿದೆ. ನಾವ್ ಯಾವಾಗ ಒಂದು ಮೂಢನಂಬಿಕೆ ಸ್ಥಿತಿಯಲ್ಲಿ ಇರ್ತೀವೋ, ನಮ್ ಚಕ್ರಗಳು ನಿಜವಾಗ್ಲೂ ಇದಾವ, ನಮ್ಮ ಶರೀರದ ಆಚೆಯ ಚಕ್ರಗಳಿದಾವ ಅಂದಾಗ ಸಾಧ್ಯ ಇಲ್ಲ. ಆದ್ರೆ ನಾವ್ ಯಾವಾಗ ಈ ಒಂದು ಮೂಢನಂಬಿಕೆಯನ್ನು ತೆಗೆದು ಹಾಕ್ಬಿಟ್ಟು ಆ ಶಬ್ದಕ್ಕೆ ಅನುಕೂಲ ಮಾಡಿ ಕೊಡ್ತೀವೋ, ಅವುಗಳು ಕೂಡ ಆ ಚಕ್ರಗಳು ಏನಾಗ್ತವೆ ಅಂತಂದ್ರೆ ಆ ಒಂದು ಯೂನಿವರ್ಸ್ಗೆ ನಮ್ಮನ್ನ ಶಬ್ದದ ಮೂಲಕ ಕನೆಕ್ಟ್ ಮಾಡ್ಲಿಕ್ಕೆ, ಆ ವಿಶ್ವದ ಸಮಾಚಾರವನ್ನ ನಮ್ಗೆ ತಲುಪುವ ಸಾಮರ್ಥ್ಯವನ್ನ ನಮ್ಗೆ ಕೊಡ್ತಾ ಹೋಗ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಶಬ್ದವನ್ನು ಒಂದು ಚಿತ್ರವಾಗಿ ರೂಪಿಸಿ ನಿಮಗೆ ತೋರಿಸಬಲ್ಲ ಅವಕಾಶವಿದ್ದರೆ ಆ ಚಿತ್ರಗಳನ್ನು ದರ್ಶಿಸಬಲ್ಲ ನೀವು ಮಂತ್ರಮುಗ್ಧರಾಗುವುದರಲ್ಲಿ ಅತಿಶಯೋಕ್ತಿ ಏನೂ ಇರಲಾರದು. ನಿಮ್ಮ ಶರೀರವನ್ನು, ನಿಮ್ಮ ಕೈಯನ್ನು ಕೇವಲ ಕದಿಲಿಸಿ ಆ ಸ್ವರಚಿತ್ರವನ್ನು ನೀವು ಅನುಭವದೊಳಕ್ಕೆ ತಂದುಕೊಳ್ಳಬಲ್ಲಿರಿ. ಪ್ರಸಾರ ವ್ಯವಸ್ಥೆಯಲ್ಲಿ ಸುಸಂಪನ್ನವಾದ ಸ್ವರಸ್ಥಾನವನ್ನು ಎಷ್ಟೋ ಬಹುಮುಖ ವಾಸ್ತವಗಳಲ್ಲಿ ನೋಡುವಿರಿ. ಸ್ವರ ಕಂಪನಗಳು ಎಷ್ಟು ರೂಪಗಳನ್ನು ಧರಿಸಬಲ್ಲವೋ ತಿಳಿಯುವಿರಿ. ಈ ಅದ್ಭುತ ಸ್ವರ ಪ್ರವೃತ್ತಿಗಳನ್ನು, ಸ್ವರ ಸ್ವಯಂ ವ್ಯಕ್ತೀಕರಣ ಚಾತುರ್ಯವನ್ನು ನಿಮ್ಮ ಅನುಭೂತಿಯಿಂದಲೇ ಅರ್ಥ ಮಾಡಿಕೊಳ್ಳಿರಿ. ಆಶ್ಚರ್ಯಚಕಿತವಾಗುವಿರಿ. ಶಬ್ದಕ್ಕೆ ಒಂದು ಭಾಷೆ ಮತ್ತು ಸ್ವರೂಪ ಎರಡೂ ಇದೆ. ಮಸಸ್ ನಾವೀಗ ಈ ಒಂದು ಜ್ಞಾನವನ್ನ ಸ್ವೀಕಾರ ಮಾಡುವುದು ಕೂಡ ಒಂದು ಶಬ್ದದ ಮುಖಾಂತರನೇ. ಹಾಗಾಗಿ ಅವ್ರು ನಮ್ಗೆ ಆ ಶಬ್ದದ ಒಂದು ನಾವು ಮಹಿಮೆಯನ್ನ ತಿಳಿತಾ ಹೋದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಅವ್ರು ಹೇಳ್ತಿದ್ದಾರೆ, ಶಬ್ದ ಒಂದು ನಿರ್ದಿಷ್ಟ ಕಂಪನವನ್ನ ಪ್ರಸರಿಸುತ್ತದೆ, ಶರೀರವು ಅದನ್ನು ಸ್ವೀಕರಿಸುತ್ತದೆ. ನಿಶ್ಚಲ ಪ್ರಕೃತಿ ಸ್ವರ ಕಂಪನಗಳನ್ನು ಬಿಥೋವನ್ ಮತ್ತು ಮೋಜಾರ್ಟ್ ಗಳಂತ ಸಂಗೀತ ಕೋವಿದರು ಸ್ವೀಕರಿಸಿ ವ್ಯಕ್ತೀಕರಿಸಬಲ್ಲವರಾಗಿದ್ದರು. ಮಾನವತ್ವದ ಜ್ಞಾಪಕಗಳನ್ನು ಸಜೀವವಾಗಿ ಆ ಮಹನೀಯರು ಇರಿಸಿಕೊಂಡಿದ್ದರು. ಜೀವ ಕಣಗಳೆಲ್ಲ DNA ಕಂಪನಗಳು ಸರಿಯಾದ ಅನುಕಂಪನಾ ಸ್ವರಗಳಿಂದ ಕೂಡಿಸಿದ್ದರು. ಪ್ರಕೃತಿ ಪ್ರಸರಿಸುತ್ತಿರುವ ಕಡಿಮೆ ವೇಗದ ಕಂಪನಗಳನ್ನು ಸಮಾಚಾರವನ್ನು ಸ್ವೀಕರಿಸಬಲ್ಲ ಅನುಕೂಲತೆ ಮಾಡಿಕೊಳ್ಳಬಲ್ಲದು. ನಾವು ನೀವು ನೋಡಿದೀವಿ, ಎಷ್ಟೋ ಒಂದು ಸ್ವರ ಜ್ಞಾನವಿರುವಂತಹ ಸಂಗೀತ ಮಾಸ್ಟರ್ಸ್ಗಳು ಆ ಪ್ರಕೃತಿಯಲ್ಲಿ ನಡೆಯುವಂತಹ ಆ ಒಂದು ಘಟನೆಗಳನ್ನ ನಮ್ಗೆ ನಿಜವಾಗ್ಲೂ ಆ ಒಂದು ಸ್ವರ ಜ್ಞಾನದ ಮುಖಾಂತರನೇ ತರ್ತಾ ಇದ್ರು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮಳೆ ಬೇಕು ಅಂತಂದ್ರೆ ಅಂದ್ರೆ ಹಿಂದಿನ ಕಾಲದವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಸಂಗೀತದ ಮೂಲಕ ಮಳೆಯನ್ನ ತರಿಸ್ತಾ ಇದ್ರು. ಅದೇ ರೀತಿ ತಮ್ಮ ಎಷ್ಟೋ ಮಹಾನುಭಾವರು ತಮ್ಮ ಜೀವನ ಆತ್ಮ ಅಂದ್ರೆ ಈ ಶರೀರದಿಂದ ತಮ್ಮ ಆತ್ಮವನ್ನ ಹೊರಗೆ ಹಾಕ್ಬೇಕಂದ್ರೆ ಆ ಸಂಗೀತ ದೀಪಕ ರಾಗ ಆಗಿರ್ಬೋದು, ಇಂಥ ರಾಗಗಳನ್ನ ಬಳಸಿ ತಮ್ಮ ಒಂದು ಅಂತ್ಯವನ್ನ ಅಂದ್ರೆ ಒಂದು ಈ ಶರೀರದಿಂದ ಆತ್ಮವನ್ನ ಬೇರ್ಪಡಿಸ್ತಾ ಇದ್ರು. ಇಷ್ಟೊಂದು ಶಕ್ತಿ ಏನಂತಂದ್ರೆ ಆ ಸಂಗೀತಕ್ಕಿದೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ನಿಮ್ಗೆ ಗೊತ್ತೇ ಇದೆ, ಈ ಒಂದು ವಿಶ್ವವೇ ಏನು ಅಂತಂದ್ರೆ ಒಂದೇ ಒಂದ್ ನಾದವನ್ನ ಹೊರಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವ್ ಯಾವಾಗ ಈ ಒಂದು ವಿಶ್ವವನ್ನ ಒಂದು ವನ್ಯ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೀವೋ ಆ ಓಂಕಾರ ನಾದ ಅನ್ನೋದು ಅದು ನಮ್ಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅಂದ್ರೆ ಈ ಶಬ್ದ ಅನ್ನೋದು ಮೊದ್ಲೇ ಸೃಷ್ಟಿ ಆಗಿರುವಂತದ್ದು. ಹಾಗಾದ್ರೆ ಮೊದ್ಲೇ ಸೃಷ್ಟಿ ಆಗಿರುವಂತದ್ದು ತುಂಬಾ ಪವರ್ಫುಲ್ ಇರುವಂತಹ ಒಂದು ಮಾಧ್ಯಮ ಅಂತ ಹೇಳ್ಬೋದು ಮಾಸ್ಟರ್ಸ್. ನಾದ ಶಕ್ತಿಯು ಪರಿಣಿತಿ ಹೊಂದುತ್ತಿದೆ. ಶ್ರುತಿ ಸಾಧನೆಯಿಂದ ನಿಮ್ಮ ಶರೀರಗಳು ಸಂಗೀತ ಸಾಧನೆಗಳಾಗಿ ತಯಾರಾಗುತ್ತಿರುವವು. ಮಾನವರು ವೇಣುವಾದ್ಯ, ಪಿಯಾನೋ, ತಂತಿವಾದ್ಯ, ಸನಾದಿ ಮತ್ತು ಇತರ ವಾದ್ಯಗಳಾಗಿ ತಯಾರಾಗುತ್ತಿರುವವರು. ವಿಶ್ವಶಕ್ತಿಗಳು ತಮ್ಮೊಳಗಿಂದ ಸ್ವಾಭಾವಿಕವಾಗಿ ಪ್ರಸರಿಸಬಲ್ಲ ಮಾಧ್ಯಮಗಳಾಗಿ ಅವರು ತಯಾರಾಗುವರು. ಆತ್ಮವೇ ಸ್ವರಕರ್ತ ಆಗುವುದು. ವಿಶ್ವ ಸಂಗೀತ ಸಮ್ಮೇಳನವು ಮನೋಜ್ಞವಾಗಿ ಸಂಭವಿಸುತ್ತದೆ. ಎಷ್ಟೋ ಗಂಭೀರವಾದ ಸ್ವರ ಸಂಗಮ ತಯಾರಾಗುವುದು. ಮಾಸ್ಟರ್ಸ್, ಈ ಎಲ್ಲಾ ಸ್ವರಗಳು ಏನಂತಂದ್ರೆ ನಮ್ಮಲ್ಲೇ ಇದೆ. ಅದನ್ನ ಯಾರು ಹೊರಡ್ ಹಾಕ್ತಾರೆ ಅಂತಂದ್ರೆ ಆತ್ಮವೇ ಅದನ್ನ ಸ್ವರವನ್ನ ಹೊರಗ್ ಹಾಕುತ್ತೆ. ಹೇಗೆ ಅಂತಂದ್ರೆ ನಾವು ಎಲ್ಲ ಒಂದು ಸಂಗೀತದ ಇನ್ಸ್ಟ್ರೂಮೆಂಟ್ ಗಳಿದಾವಲ್ಲ, ಆ ರೀತಿ ನಾವು ಏನಂತಂದ್ರೆ ನಮ್ಮ ಶರೀರವನ್ನ ಆ ಒಂದು ಟ್ಯೂನ್ಗೆ ನಾವು ಹೋಲಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ನೋಡ್ತಿದೀವಿ ಪ್ರಕೃತಿಯಲ್ಲಿರುವಂತ ಕೋಗಿಲೆ ಅಂತ ಧ್ವನಿಯನ್ನ, ಅದೇ ರೀತಿ ನವಿಲಿನಂತ ನಾಟ್ಯವನ್ನ ಮಾಡುವುದು ಕೂಡ ಈ ಶರೀರ ಆಗಿದ್ರಿಂದ ಅದೆಲ್ಲ ಈ ಶರೀರಕ್ಕೆ ಸಾಧ್ಯ, ಅದು ಆತ್ಮದ ಶಕ್ತಿಯಿಂದ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ದೆ ಅವ್ರು ನಮಗೂ ಇನ್ನೂ ಒಂದ್ ಹೇಳ್ತಿದ್ದಾರೆ, ನಾವು ಆ ಒಂದು ವಿಶ್ವದ ಒಂದು ಸಂಗೀತ ಸಮ್ಮೇಳನ ನಮ್ಮಲ್ಲೇ ಆಗ್ಲಿಕ್ಕೆ ಬಿಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಉದಾಹರಣೆಗೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೂ ಗೊತ್ತು ಮಾಸ್ಟರ್ಸ್, ನಮ್ಮ ಧ್ವನಿ ಅನ್ನೋದು ಏನಾಗ್ತಾ ಬರುತ್ತೆ ಅಂತಂದ್ರೆ ಅದು ಒಂದು ಬೇರೆ ರೂಪವನ್ನ ಪಡೆದುಕೊಂಡ್ಬಿಡುತ್ತೆ. ಹೇಗೆ ಅಂತಂದ್ರೆ ನಾವು ಮೊದ್ಲು ಅತಿ ವೇಗವಾಗಿ ಚೀರಾಡ್ತಾ
ಒಂದು ವೈಬ್ರೇಷನ್ ಅನ್ನ ನಾವು ಬ್ಯಾಡ್ ಆಗಿ ಬೇರೆದವ್ರಿಗೆ ಹರಡ್ತಾ ಇದ್ವಿ. ನಾವ್ ಯಾವಾಗ ಈ ಇದನ್ನ ಧ್ಯಾನವನ್ನ ಅಭ್ಯಾಸ ಮಾಡ್ತೀವೋ ಆದಷ್ಟು ನಮ್ಮ ಧ್ವನಿ ಹೇಗಿರುತ್ತೆ ಅಂತಂದ್ರೆ ಬೇರೆದವ್ರ ಕೇಳಿಕೆ ಮಧುರವಾಗಿರುತ್ತೆ. ಅದನ್ನ ಕೇಳಲಿಕ್ಕೆ ಅವರು ಖುಷಿಯನ್ನ ಪಡ್ತಿರ್ಬೇಕು. ಅವ್ರು ಹೇಳ್ತಿರ್ತಾರೆ ನಿಮ್ ಮಾತು ಎಷ್ಟು ಶುಭ್ರವಾಗಿದೆ, ಅಂದ್ರೆ ಮೀನ್ಸ್ ಅವು ಎಷ್ಟು ಕೇಳಿಕೆ ಪಡ್ಬೇಕು ಆ ತರ ಇರ್ತವೆ ಅಂತ ಹೇಳ್ತಿರ್ತಾರೆ ಮಾಸ್ಟರ್ಸ್. ಅಂದ್ರೆ ನಾವು ಕೂಡ ಆ ಒಂದು ನಮ್ಮ ಶರೀರದ ಅಣು ಏನಾಗ್ತಿದೆ ಅಂತಂದ್ರೆ ಆ ಒಳ್ಳೆ ವೈಬ್ರೇಷನ್ ಅನ್ನ ಉಂಟು ಮಾಡುವ ಅಣುಗಳಾಗಿ ಪರಿವರ್ತನೆ ಆಗ್ತಿರ್ತವೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ನಮ್ಮ ಸಂಗೀತ ಸಮ್ಮೇಳನ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಮಧುರ ಸ್ವರಗಳನ್ನು ಆಸ್ವಾದಿಸುವುದಕ್ಕೆ ಅದ್ಭುತವಾದ ಅವಕಾಶಗಳಿವೆ. ಈ ಮಧುರ ಸ್ವರಗಳು ಎಷ್ಟನ್ನೋ ಸಂಭವಿಸುತ್ತವೆ. ಈ ರಸ ಸ್ವೀಕಾರಕ್ಕೆ ಪ್ರಾರಂಭವಾಗಿ ನಾವು ಸಂಪೂರ್ಣ ನಿಶಬ್ದವನ್ನು ಅಳವಡಿಸಿಕೊಳ್ಳಬೇಕು. ಮಧುರ ಸ್ವರಗಳು ಪರಿಪೂರ್ಣಗಳಾಗಿವೆ. ಎಲ್ಲವೂ ಅವುಗಳನ್ನು ಪರಿವರ್ತಿಸಿ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತವೆ. ಪ್ರಜ್ಞೆ ನಿಮ್ಮಲ್ಲಿ ಉಕ್ಕುವಂತೆ ಮಾಡುತ್ತದೆ. ನಿಕ್ಷಿಪ್ತ ಪರಿಜ್ಞಾನವನ್ನು ಬೆಳಕಿಗೆ ತರುತ್ತದೆ. ಹಾಗಾಗಿ ಮಾಸ್ಟರ್ಸ್ ನಮ್ಮ ಸ್ವರ ಶುದ್ಧೀಕರಣ ಆಗ್ಬೇಕು ಅಂತಂದ್ರೆ ಮೊದ್ಲು ನಾವು ಮೌನವನ್ನ ಆಚರಣೆ ಮಾಡ್ಬೇಕು ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ. ಅದು ಅಲ್ಲದೆ ಶ್ವಾಸದಿಂದ ನೀವು ಅನುಸಂಧಾನ ಹೊಂದಿರುವ ಶುಭ ಸಮಯದಲ್ಲಿ ಕಂಪನಗಳನ್ನು ಸ್ವೀಕರಿಸುವ ಸಾಮರ್ಥ್ಯವು ಬ್ರಹ್ಮಾನಂದವನ್ನು ತಲುಪುವ ಮಹೋತ್ಕೃಷ್ಟ ಸ್ಥಿತಿಯು ನಿಮಗೆ ಲಭಿಸುತ್ತದೆ. ಆ ಧ್ಯಾನ ಸ್ಥಿತಿಯಲ್ಲಿ ನೀವು ಪರವಶರಾಗುವಿರಿ. ಈ ಶ್ರುತಿ ಸಾಧನೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ವಿಶ್ವ ಮಾನಸದೊಂದಿಗೆ ಅನುಸಂಧಾನ ಆಗ್ತಾ ಹೋಗುತ್ತೆ ಅಂತ ಅವರು ಕೂಡ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಸ್ವರವನ್ನ ಉಪಯೋಗಿಸಿಕೊಂಡು ನೀವು ಏನು ಸಾಧಿಸಬೇಕೆಂದುಕೊಳ್ಳುತ್ತೀರೋ ಅದನ್ನು ಮೊದಲು ನೀವು ನಿರ್ಧರಿಸಿಕೊಳ್ಳಬೇಕು. ಇದು ಮೊದಲನೇ ಅಂಶ. ಶಬ್ದವು ಶಕ್ತಿಯನ್ನು ಪ್ರೇರೇಪಿಸುತ್ತೆಂದು ತಿಳಿದುಕೊಳ್ಳುವುದು ಎರಡನೇ ಅಂಶ. ಅದೇ ರೀತಿ ಒಂದು ಉತ್ತುಂಗ ತರಂಗವನ್ನು ನಿರ್ಮಿಸುತ್ತದೆ. ಈ ಶಕ್ತಿ ಕಂಪನಗಳು ನೀವು ಇಷ್ಟ ಮಾರ್ಗದಲ್ಲಿ ಪ್ರಸರಿಸಬಹುದು. ಅಂದ್ರೆ ಮಾಸ್ಟರ್ಸ್ ನಾವು ಈ ಒಂದು ಶಬ್ದವನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಬೇಕು ಅಂತಂದ್ರೆ ನಾವು ಆ ಶಬ್ದವನ್ನ ಉಪಯೋಗಿಸಿ ಏನ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರ ಮೊದ್ಲು ನಮ್ಗೆ ಗೊತ್ತಿರ್ಬೇಕು. ಅದೇ ರೀತಿ ಆ ಒಂದು ಶಬ್ದವನ್ನ ಯಾವ್ದಕ್ಕಾಗಿ ನಾವು ಉಪಯೋಗಿಸ್ತಾ ಇದೀವಿ ಅನ್ನೋದು ಕೂಡ ಗೊತ್ತಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಅವ್ರು ಹೇಳ್ತಿದ್ದಾರೆ, ಜೆರಿಕೋ ನಗರದ ಸುತ್ತಲೂ ತೂರಾಡುತ್ತಾ ಪ್ರದಕ್ಷಿಣ ಮಾಡಿದವರನ್ನು ಕುರಿತು ನೀವು ಕೇಳಿಯೇ ಇರುತ್ತೀರಿ. ದಿನಗಟ್ಟಲೆ ಹಾಗೆ ಪ್ರದಕ್ಷಿಣೆಗಳು ಹಾಕುವುದಕ್ಕೆ ಏರ್ಪಟ್ಟ ಮಹೋನ್ನತ ಶಕ್ತಿ ತರಂಗವು ತನ್ನ ಅಪಾರ ಶಕ್ತಿಯಿಂದ ಆ ನಗರದ ಸುತ್ತಲೂ ಇರುವ ಬಲವಾದ ಗೋಡೆಗಳನ್ನು ಉರುಳಿಸಿ ಹಾಕಿದ ವಿಷಯವನ್ನು ಕುರಿತು ತಿಳಿದೇ ಇರುತ್ತದೆ. ಆ ಶಬ್ದಗಳು ಹೇಗೆ ಅಂತಂದ್ರೆ ನಮ್ಮಲ್ಲಿ ಒಂದು ಎನರ್ಜಿಯನ್ನು ಕೂಡ ಉಂಟು ಮಾಡಬಹುದು. ಅದೇ ರೀತಿ ನಮ್ಮಲ್ಲಿ ಏನಂತಂದ್ರೆ ತೊಂದರೆಯನ್ನು ಕೂಡ ಉಂಟು ಮಾಡಬಹುದು. ಉದಾಹರಣೆಗೆ ಯಾವ್ದೋ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವಂತ ಸ್ವರಜ್ಞಾನ ಆ ಒಂದು ಧಾರ್ಮಿಕ ಆಚರಣೆ ಪೂರ್ಣ ಆಗ್ಲಿಕ್ಕೆ ಬಾರಿಸ್ತಾ ಇರ್ತೀವಿ. ಆ ಒಂದು ಧಾರ್ಮಿಕ ಆಚರಣೆಯನ್ನ ಪೂರ್ಣ ಮಾಡ್ಲಿಕ್ಕೆ ಆ ಸ್ವರ ಇಂಪಾರ್ಟೆಂಟ್ ಆದ್ರೆ ನಾವು ಈಗ ಒಂದು ಗಣೇಶ ಹಬ್ಬ ಬಂದಿದೆ ಮಾಸ್ಟರ್ಸ್, ಅದರಲ್ಲಿ ನಾವು ಅತಿಯಾದ ಶಬ್ದವನ್ನ ಈ 80 ಡೆಸಿಬಲ್ಗಿಂತ ನಾವೇನ ಅತಿಯಾದ ಕರ್ಕಶ ಶಬ್ದವನ್ನ ಕೇಳಿದ್ರೆ ನಮ್ ಹೃದಯವೇ ಒಡೆಯುವುದು. ಅಂದ್ರೆ ವಿನಾಶಕ್ಕೂ ಕೂಡ ಆ ಶಬ್ದವನ್ನ ನಾವು ಬಳಸ್ಬೋದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಈ ಒಂದು ಯುದ್ಧವನ್ನ ಮಾಡ್ತಾ ಇರ್ತಾರಲ್ಲ ಒಂದು ಕಾಡಿನ ಜನಗಳು ಅವ್ರು ನೋಡ್ತಾ ಇರ್ಬೇಕು, ಕೂಗುತ್ತಾ ಅರ್ಚುತ್ತಾ ಇರ್ತಾರೆ. ಅಲ್ಲಿ ಏನಂತಂದ್ರೆ ಶಕ್ತಿ ಪ್ರವಾಹಕ್ಕಾಗಿ ನಮ್ಮ ರಕ್ಷಣೆಗಾಗಿ ಅವುಗಳನ್ನ ಬಳಸ್ತಾ ಇರ್ತಾರೆ. ಅದೇ ರೀತಿ ಆವಾಗ ನಮ್ಮ ಆಲೋಚನೆಗಳು ನಮ್ಮ ಅಣುಗಳು ಎದಕ್ಕೆ ಭಯದ ಒಂದು ಸ್ಥಿತಿಯಲ್ಲಿ ಉಂಟಾಗ್ತಾ ಹೋಗ್ತವೆ. ಅದೇ ರೀತಿ ಇನ್ನೊಂದು ಹೇಳ್ತಿದ್ದಾರೆ, ಶಬ್ದವನ್ನು ದುರುದ್ದೇಶಗಳಿಂದ ಉಪಯೋಗಿಸಬಲ್ಲ ಅವಕಾಶಗಳು ಹೇರಳವಾಗಿವೆ. ಇದಕ್ಕಿಂತ ಹೆಚ್ಚಾಗಿ ಕೇಳುವ ಶಬ್ದಗಳು ಭಯವನ್ನ ಸೃಷ್ಟಿಸುತ್ತವೆ. ಇಂತಹವನ್ನ ಹೀನವಾದ ದುಷ್ಕರ್ಯ ಅಂದ್ರೆ ಈ ಒಂದು ಮನುಷ್ಯರ ಮೇಲೆ ತುಂಬಾ ಕೆಟ್ಟವಾದ ಪ್ರಭಾವನ ಅವರು ಬೀಳಿಸ್ತವೆ. ಹಾಗಾಗಿ ಇನ್ನೊಂದು ಉದಾಹರಣೆಯನ್ನ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ನಾವ್ ಯಾವಾಗ ಮನಸ್ಸಿಗೆ ಹಿಪ್ನಟೈಸ್ ಮಾಡ್ತೀವಲ್ಲ ಅವಾಗೂ ಕೂಡ ಒಂದು ಒಳ್ಳೆಯ ಒಂದು ಸಂಗೀತವನ್ನ ಬಳಸಿ ನಮ್ಗೆ ಅವರು ಅದನ್ನ ಮಾಡ್ತಾರೆ. ಇನ್ನು ಈ ಕಾರಾಗೃಹ ಜೈಲ್ನಲ್ಲಿ ಇರ್ತಾರಲ್ಲ ಅವರಲ್ಲೂ ಕೂಡ ಪ್ರತಿದಿನ ಸಂಗೀತವನ್ನ ಕೇಳಿಸ್ತಾ ಹೋಗೋದ್ರಿಂದ ಅವರಲ್ಲಿ ಮನಸ್ಸಿನಲ್ಲಿ ಪರಿವರ್ತನೆ ಬರುತ್ತಂತೆ. ಇನ್ನು ಸಸ್ಯಗಳು ಕೂಡ ಒಂದು ಸಂಗೀತಕ್ಕೆ ರೆಸ್ಪಾನ್ಸ್ ಮಾಡೋದನ್ನ ನೋಡಿದೀವಿ ಮಾಸ್ಟರ್ಸ್. ಯಾವಾಗ ಸಸ್ಯಗಳಿಗೆ ಒಳ್ಳೆ ಮ್ಯೂಸಿಕ್ ಅನ್ನ ಕೇಳಿಸ್ತೀವೋ ಅವು ಒಳ್ಳೆ ಚೈತನ್ಯ ಭರಿತವಾಗಿ ಒಳ್ಳೆ ಒಂದು ಫಲಗಳನ್ನ ಕೊಡೋದು, ಚೆನ್ನಾಗಿ ಬೆಳೆಯೋದನ್ನ ನಾವು ಕೂಡ ನೋಡಿದೀವಿ. ಹಾಗಾದ್ರೆ ಈ ಒಂದು ಈ ಸ್ವರದ ಸಮ್ಮೇಳನವನ್ನ ನಮ್ಮಲ್ಲೂ ನಾವು ಉಂಟು ಮಾಡ್ಕೊಳ್ತಾ ಆ ಒಂದು ಭೂಮಿ ಕಂಪನಕ್ಕೆ ನಮ್ಮ ಒಂದು ಶ್ರುತಿಯನ್ನ ನಾವು
ಉಂಟು ಮಾಡ್ಕೊಳ್ತಾ ಆ ಒಂದು ಜ್ಞಾನವನ್ನ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಚೈತನ್ಯದ ಸ್ವರ ಸಮ್ಮೇಳನಗಳ ಕುರಿತು ಸ್ವಾಧ್ಯಾಯ ಮಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಚಿತ್ತ ಗುರುಗಳಿಗೂ ಆತ್ಮ ವಂದನೆಗಳನ್ನು ತಿಳಿಸುತ್ತಾ ಓವರ್ ಟು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.